ಆದ್ರಿ ಬಟ್ ನೀವು ಯು ಆರ್ ಸ್ಟಿಲ್ ನೋನ್ ಆಸ್ ಅ ಕಾಮಿಡಿ. ನಿಮ್ಮ ಕಾಮಿಡಿನೇ ನಿಮ್ಮ ಸ್ಟ್ರೆಂತು. ಇವತ್ತು ಎಂಟರ್ಟೈನ್ಮೆಂಟ್ ಅಂದರೆ ಎಕ್ಸ್ಟೆಂಡೆಡ್ ಕಾಮಿಡಿ, ಹೀರೋ ಆಗಿ ಎಕ್ಸ್ಟೆಂಡೆಡ್ ಕಾಮಿಡಿ ಕೊಡ್ತಾ ಇದ್ದೀರಾ. ಬಟ್ ಇವತ್ತು ಎಂಟರ್ಟೈನ್ಮೆಂಟು ಎಸ್ಪೆಷಲಿ ಕಾಮಿಡಿ ನಮಗೆ ಸೋಷಿಯಲ್ ಮೀಡಿಯಾಲಿ ಫ್ರೀಯಾಗಿ ಸಿಗ್ತಾ ಇದೆ. ಎಸ್ಪೆಷಲಿ ವಿ ಹ್ಯಾವ್ ಸೋಷಿಯಲ್ ಸೆನ್ಸೇಷನ್ಸ್ ಲೈಕ್ ಗಿಲ್ಲಿ ನಟ ಆಗಲಿ, ಗೌರವ್ ಶೆಟ್ಟಿ ಆಗಲಿ, ಅಥವಾ ಕುಡ್ಕ ಸುಧಾಕರ್ ಆಗಲಿ, ಅವರೆಲ್ಲ ಆ ಸೋಷಿಯಲ್ ಸೆನ್ಸೇಷನಿಂದನೇ ಇವತ್ತು ಹೀರೋ ಆಗಿದ್ದಾರೆ. ಸೊ ಕಾಮಿಡಿ ಅವ್ರು ಕೊಡೋ ಕಾಮಿಡಿನ ಫ್ರೀಯಾಗಿ ಸಿಕ್ಕಿದಾಗ ನೀವು ಹೇಗೆ ಅಪ್ಗ್ರೇಡ್ ಆಗಿದ್ದೀರಾ? ಬಿಕಾಸ್ ಟುಡೇ ಯು ಲುಕ್ ಸೋ ಸೀರಿಯಸ್. ಅಂದರೆ ನಾವು ಚಿಕ್ಕಣ್ಣ ಕಾಮಿಡಿ ಇದ್ದಾಗ ಆ ಎಂಟರ್ಟೈನ್ಮೆಂಟ್ ನಿಮ್ಮಲ್ಲಿ ನ್ಯಾಚುರಲ್ ಆಗಿ ನೋಡ್ತಾ ಇಲ್ಲ, ತುಂಬ ಸೀರಿಯಸ್ ಆಗಿದ್ದೀರಾ, ಹೀರೋ ಆಗಿ ಸೀರಿಯಸ್ ಆಗಿಬಿಟ್ಟಿದ್ದೀರಾ, ಅಥವಾ ನಿಮ್ಮ ಎಂಟರ್ಟೈನ್ಮೆಂಟಲ್ಲಿ ನೀವೇ ಅಪ್ಗ್ರೇಡ್ ಆಗಿದ್ದೀರಾ? ಆನ್ ಸ್ಕ್ರೀನಲ್ಲಿ ಹೇಗೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಕಾಮಿಡಿ ಮೂಲಕ? ಆನ್ ಸ್ಕ್ರೀನಲ್ಲಿ ಕಾಮಿಡಿ ಮಾಡ್ತೀವಿ ಅಂತ ಒರಿಜಿನಲ್ ಆಗೋ ಕಾಮಿಡಿ ಮಾಡೋಕ್ಕಾಗಲ್ಲ. ಅಲ್ಲ, ಕಾಮಿಡಿ ಅಲ್ಲ, ದಟ್ ನಗು, ದಟ್ ಹ್ಯೂಮರ್ ವಿ ಡಿಡ್ಂಟ್ ಸೀ ಇನ್ ಯು. ಇವತ್ತು ನಾನು ನಿಜವಾಗ್ಲೂ ಕನ್ನಡ ಬಿಟ್ಟು ಬೇರೆ ಬರಲ್ಲ. ನೀವು ಕನ್ನಡದಲ್ಲೇ ಕೇಳ್ಬೇಕು. ನನಗೆ ಕನ್ನಡದಲ್ಲೇ ಕೇಳ್ತಾ ಇರೋದಲ್ಲ, ಲಾಸ್ಟ್ ವರ್ಡ್ ಅರ್ಥ ಆಗಲಿಲ್ಲ ನನಗೆ. ಅಲ್ಲ ನೀವು ಒಂದೆರಡು ಇಂಗ್ಲಿಷ್ ವರ್ಡ್ ಮಾಡ್ತೀರಾ, ಅರ್ಥ ಆಗಲ್ಲ ಅಂತ ಹೇಳ್ಬೇಡಿ. ಜಸ್ಟ್ ಕೊನೆ ಪದ ಅರ್ಥ ಆಗಲಿಲ್ಲ ಅಂತ. ಓಕೆ, ನಾನು ಕೇಳಿದ್ದು ನಿಮ್ಮ ಆನ್ ಸ್ಕ್ರೀನಲ್ಲಿ ಎಂಟರ್ಟೈನ್ಮೆಂಟ್ನ ಇವಾಗ ಕಾಮಿಡಿ ಫ್ರೀಯಾಗಿ ಸಿಗ್ತಾ ಇರೋದ್ರಿಂದ ನೀವೇ ಅಪ್ಗ್ರೇಡ್ ಆಗಿದ್ದೀರಾ ಆನ್ ಸ್ಕ್ರೀನ್ಗೆ ಅಂತ ಕೇಳಿದ. ಖಂಡಿತವಾಗ್ಲು. ಯಾಕೆಂದ್ರೆ ನೀವು ಸೋಷಿಯಲ್ ಮೀಡಿಯಾ ನೋಡೋ ಥರ ನಾವು ನೋಡ್ತೀವಿ. ಎಲ್ಲ ಕಡೆ ಬರೋ ಕಾಮಿಡಿಗಳು 100% ನೀವು ನೋಡ್ದಂಗೆ ನಾವು ನೋಡ್ತೀವಿ. ನಾವು ಇದನ್ನ ಮೀರಿ ಏನು ಮಾಡ್ಬೋದು ಅನ್ನೋದಕ್ಕೇನೆ ಒಂದು 3-4 ತಿಂಗಳು ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಿ, ಇದಕ್ಕೆ ಒಬ್ಬರಲ್ಲ ನಾವು ಸ್ಕ್ರೀನ್ ಪ್ಲೇ ಮಾಡಿರೋದು. ಹತ್ತತ್ರ ಒಂದು 4-5 ಜನ ಕೂತ್ಕೊಂಡು ಕಾಮಿಡಿಗೆ ಅಂತಲೇ 3 ಜನ ರೈಟರ್ಸ್ನ, ಇಲ್ಲಿಯವರು 3-4 ಜನ ರೈಟರ್ಸ್ನ, ಪ್ರಶಾಂತ್ ರಾಜಪ್ಪ, ಇನ್ನೂ ಒಂದು 3-4 ಜನ, ಅದೆಲ್ಲ ಕೂರಿಸ್ಕೊಂಡು ನೋಡ್ತಾ ಇದ್ದೀವಿ ನಾವು. ಯಾಕೆಂದರೆ ದಿನೇ ಬರ್ತಾ ಇರಬೇಕಾದ್ರೆ ಅವ್ರನ್ನ ಮೀರಿ ನಾವು ಬರಬೇಕು. ಫಸ್ಟ್ ಆಫ್ ಆಲ್ ನಾವು ಆಮೇಲೆ ಮೊದಲು ನಾವು ಮೆಚ್ಕೋಬೇಕು. ಅದಾದಮೇಲೆ ನಮಗೆ ಇಷ್ಟ ಆಗಿಲ್ಲ ಅಂದರೆ 100% ಜನಕ್ಕೆ ಇಷ್ಟ ಆಗಲ್ಲ ಅಂತ. ಬಟ್ ಈಗ ನಾವು ನಮಗೆ ಇಷ್ಟ ಆಗೋ ಥರದ್ದು ಖಂಡಿತ ಜನ ಇಷ್ಟಪಡ್ತಾರೆ. ಯಾಕೆಂದರೆ ಜನರ ಪಲ್ಸ್ನ ಯಾಕೆಂದರೆ ನಾನೊಂದು 10 ವರ್ಷ ಸ್ಟೇಜ್ ಶೋಗಳು ಮಾಡಿದ್ದೀನಿ, ಮತ್ತೊಂದಷ್ಟು ವರ್ಷ ಕಾಮಿಡಿ ಶೋಗಳು ಮಾಡಿದ್ದೀನಿ, ಎಲ್ಲ ಥರದ ವೆರೈಟಿಗಳು. ಆಮೇಲೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಮಿಡಿ ನಟನಾಗೆ ಮಾಡಿದ್ದೀನಿ. ಸೊ ಹಂಗಾಗಿ ಗೊತ್ತು ಏನಕ್ಕೆ ನಗ್ತಾರೆ, ಏನಕ್ಕೆ ನಗಲ್ಲ. ಅಪ್ಡೇಟ್ ಆಗ್ತಾನೆ ಇರಬೇಕು ಪ್ರತಿಯೊಬ್ಬರೂ. ಸೊ ಖಂಡಿತವಾಗ್ಲೂ ಆಗಿದ್ದೀವಿ. ಅದು ಲಕ್ಷ್ಮೀಪುತ್ರ ರಿಲೀಸ್ ಆದಾಗ ನಿಮಗೆ ಇದರ ಆನ್ಸರ್ ಸಿಗುತ್ತೆ. ನೀವು ಬಂದು ಈ ಪರವಾಗಿಲ್ಲ, ನೀವು ಚೆನ್ನಾಗಿ ಮಾಡಿದ್ರೆ ಕಾಮಿಡಿ ಅಂತ ನೀವು ಹೇಳ್ತೀರಾ. ಬಿಕಾಸ್ ಇವತ್ತು ನೀವು ಸೋಷಿಯಲ್ ಮೀಡಿಯಾಲೂ ನೀವು ನೋಡ್ತಾ ಇದ್ದೀರಾ, ನಿಮಗೂ ಅನಿಸುತ್ತೆ. ನೀವು ರೀಲ್ಸ್ನ ಪ್ರತಿ ಸತಿ ಇದು ಮಾಡಿದಾಗ ನಗು ಬರುತ್ತಲ್ಲ, ಆ ನಗುನ ನೀವು ಇಂಪಾರ್ಟೆಂಟ್ ಆನ್ ಸ್ಕ್ರೀನ್ ಹೇಗೆ ತರ್ತೀರಾ ಅಂತ ಅದಕ್ಕೆ ಇಲ್ಲ. ನಾನು ಇದು ಎಷ್ಟು ಅಂದ್ರೆ ಇನ್ನೊಂದು ಒಂದ್ ನಿಮಿಷ ಚಿಕ್ಕು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದಿಲ್ಲ ಏನು